ಒಂದೂರು, ಆ ಊರಿನ ಪಕ್ಕ ಒಂದು ಕಾಡು. ಆ ಕಾಡಲ್ಲಿ ಒಬ್ಬ ಸನ್ಯಾಸಿ ಇದ್ದ. ಅವನಿಗೆ ತುಂಬಾ ಶಕ್ತಿ ಪಡ್ಕೋಬೇಕು ಅಂತ ಆಸೆ. ಅದಕ್ಕೆ ಯಾವಾಗ್ಲೂ ಒಂದ್ ಮರದ ಕೆಳಗಡೆ ಕುತ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ತಪಸ್ ಮಾಡ್ತಿದ್ದ. ಅವನ್ಗೆ ತಪಸ್ ಮಾಡೋದ್ ಬಿಟ್ಟು ಬೇರೆ ಇನ್ನೇನು ಗೊತ್ತಿರ್ಲಿಲ್ಲ. ಊರ್ ಜನ, ಊರಿನ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಅವನೊಬ್ನೇ ಕಾಡು ಪ್ರಾಣಿಗಳ ಜೊತೆಗೆ ಆಟ ಆಡ್ತಾ ಮತ್ತೆ ತಪಸ್ ಮಾಡ್ತಾ ಕಾಲ ಕಳೀತಿದ್ದ. ಹೀಗೆ ತುಂಬಾ ಗಂಭೀರವಾಗಿ ಅವನು ತಪಸ್ಸನ್ನ ಆಚರಿಸಿದ್ರಿಂದ ಅವನಿಗೆ ಒಂದಷ್ಟು ಶಕ್ತಿ ಬಂತು. ಅವನಿಗದ್ರ ಅರಿವಾಯ್ತು, ಓ ನನಗೆ ತುಂಬಾ ಶಕ್ತಿ ಬಂದಿದೆ ಅಂತ ಆ ಅರಿವು ಅವನಿಗೆ ಆಯ್ತು. ಅವನೇನ್ ಮಾಡ್ದ, ನನಗೆ ಈ ಏನು ಶಕ್ತಿ ಬಂದಿದೆ, ಈ ಸಿದ್ಧಿ ಆಗಿದೆ, ಅದನ್ನ ಊರು ಜನಕ್ಕೆ ತಿಳಿಸ್ಬೇಕು ಅಂತ ಅವನಿಗೆ ಆಸೆ ಆಯ್ತು. ಆಗ ಅವನೇನ್ ಮಾಡ್ದ, ಕಾಡು ಬಿಟ್ಟು ಊರಿಗೆ ಪ್ರಯಾಣ ಬೆಳೆಸ್ದ. ಊರಿನ ಹತ್ರ ಬರೋ ಅಷ್ಟೊತ್ತಿಗೆ ದೀರ್ಘವಾಗಿ ಅವನು ನಡ್ಕೊಂಡು ಬಂದಿದ್ರಿಂದ ಸುಸ್ತಾಗಿತ್ತು. ಅವನಿಗೆ ಕತ್ಲೆ ಬೇರೆ ಆಗಿತ್ತು. ಸೊ ಊರ್ ಒಳಗಡೆ ಹೋಗೋಕ್ ಮುಂಚೆ ಅವನಿಗೇನಾಯ್ತು, ಸ್ವಲ್ಪ ಆಯಾಸ ಆಗಿತ್ತಲ್ಲ, ಅಲ್ಲಿ ಹತ್ರದಲ್ಲಿ ಒಂದು ಸಣ್ಣ ಮನೆ ಕಾಣಿಸ್ತು. ಅಲ್ಲಿ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೊಂಡು ಆಮೇಲೆ ನಾನು ಊರೊಳಗಡೆ ಹೋಗೋಣ, ಬೆಳಗ್ಗೆ ಹೋಗೋಣ ಅಂತ ನಿರ್ಧಾರ ಮಾಡ್ದ. ಅಲ್ಲೇ ಮನೆ ಹತ್ರ ಬಂದು ಅಲ್ಲಿ ಒಂದು ಜಗ್ಲಿ ಇತ್ತು. ಆ ಮನೆ ಮುಂದ್ಗಡೆ ಒಂದು ಜಗ್ಲಿ ಇತ್ತು. ಆ ಜಗ್ಲಿ ಮೇಲೆ ಕೂತ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ತಾ ಇದ್ದ. ಆ ಮನೆ ಒಳಗಡೆ ಅಮ್ಮ ಮತ್ತು ಮಗಳು ಇದ್ರು. ಅವ್ರು ಏನೋ ಅವ್ರ ಪಾಡವ್ರು ಮಾತಾಡ್ಕೊಳ್ತಾ ಇದ್ರು. ಇವನಿಗೆ ಒಂದ್ ಸಣ್ಣ ಕುತೂಹಲ ಆಯ್ತು, ಯಾರಪ್ಪ ಮನೆ ಒಳಗಡೆ ಇರೋದು, ಏನ್ ಮಾತಾಡ್ತಿದ್ದಾರೆ ಅವರು ಅಂತ ಒಂದು ಸಣ್ಣ ಕುತೂಹಲ ಆಯ್ತು. ಆಗ ಅವನೇನ್ ಮಾಡ್ದ, ಏನ್ ಮಾತಾಡ್ಕೊಳ್ತಿದ್ದಾರೆ ಅಂತ ಮೆತ್ತಗೆ ಕಿವಿಗೊಟ್ಟು ಕೇಳಿಸ್ಕೊಳಕ್ ಶುರು ಮಾಡ್ದ. ಅವನ್ಗೆ ಆ ಅಮ್ಮ ಮತ್ತು ಮಗಳು ಮಾತಾಡ್ಕೊಳ್ತಾ ಇರೋದು ಕೇಳ್ಸಕ್ ಶುರು ಆಯ್ತು. ಅಮ್ಮ ಮಗಳಿಗೆ ಹೇಳ್ತಾ ಇದ್ಲು, ಮಗು, ಊರಲ್ಲಿ ಒಬ್ರು ಹಿರಿಯರು ತೀರ್ಕೊಬಿಟ್ಟಿದ್ದಾರೆ, ನೀನ್ ಈ ಕೂಡಲೇನೆ ಹೋಗಿ ಅಲ್ಲಿ ಅವರು ಸ್ವರ್ಗಕ್ಕೆ ಹೋದ್ರ ನರಕಕ್ಕೆ ಹೋದ್ರ ಹೋಗಿ ನೋಡ್ಕೊಂಬಾ ಅಂತ ಹೇಳಿದ್ಲು. ಆಗ ಅವ್ರ ಮಗಳೇನ್ ಮಾಡಿದ್ಲು, ಆಯ್ತಮ್ಮ ಅಂತ ಹೇಳ್ಬಿಟ್ಟು ಊರೊಳಗಡೆಗೆ ಹೋದ್ಲು. ಇವನಿಗೆ ಈ ಮಾತ್ ಕೇಳಿ ಆಶ್ಚರ್ಯ ಆಯ್ತು ಈ ಸನ್ಯಾಸಿಗೆ. ಇದೇನಪ್ಪಾ ಇದು, ನಾನು ಇಷ್ಟು ವರ್ಷಗಳು ತಪಸ್ ಮಾಡಿದೀನಿ, ಯಾರು ಸತ್ರೆ ಆ ಕ್ಷಣನೇ ಅವ್ರು ಸ್ವರ್ಗಕ್ಕೆ ಹೋಗ್ತಾರೋ ನರ್ಕಕ್ಕೆ ಹೋಗ್ತಾರೋ ಅಂತ ಹೇಗ್ ಕಂಡಿಡ್ಕೊಳಕ್ ಸಾಧ್ಯ? ನಾನು ಇದನ್ನ ಕಂಡುಹಿಡಿಲೇ ಇಲ್ವಲ್ಲ, ನನ್ಗಿದ್ ಫಲಿಸ್ಲೇ ಇಲ್ವಲ್ಲ, ನಂಗಿದ್ ಗೊತ್ತಾಗ್ಲೇ ಇಲ್ವಲ್ಲ ಅಂತ ಅವನಿಗೆ ಆಶ್ಚರ್ಯ ಆಯ್ತು. ಆಗ ಅವನೇನ್ ಮಾಡ್ದ, ಹುಡುಗಿ ಬರ್ಲಿ, ಅವಳು ಏನ್ ಹೇಳ್ತಾಳು ಕೇಳೋಣ ಅಂತ ಕಾಯಕ್ ಶುರು ಮಾಡ್ದ. ಸ್ವಲ್ಪ ಹೊತ್ತಾದ್ಮೇಲೆ ಊರೊಳಗಡೆ ಹೋಗಿದ್ದಲ್ಲ ಇವ್ರ ಮಗಳು, ಅವಳು ವಾಪಸ್ ಬಂದು ಅಮ್ಮನಿಗೆ ಹೇಳಿದ್ಲು, ಅಮ್ಮ, ಆ ಹಿರಿಯರು ಸ್ವರ್ಗಕ್ಕೆ ಹೋದ್ರು ಕಣಮ್ಮ ಅಂತ ಹೇಳಿದ್ಲು. ಆಗ ಹೌದಾ ಮಗು, ಒಳ್ಳೇದಾಯ್ತು ಬಿಡು ಅಂತ ಹೇಳಿದ್ಲು. ಇವನ್ಗೆ ಈ ಪುಟ್ಟ ಮಗುಗೆ ಹೇಗ್ ಗೊತ್ತಾಯ್ತು ಆ ಹಿರಿಯರು ಸ್ವರ್ಗಕ್ಕೆ ಹೋದ್ರು ಅಂತ ತುಂಬಾ ಆಶ್ಚರ್ಯ, ತುಂಬಾ ಕುತೂಹಲ ಆಗೋಯ್ತು. ಆಗ ಅವನೇನ್ ಮಾಡ್ದ, ತಡಿಯಕ್ಕಾಗ್ದೆ ಅವ್ರನ್ನೇ ಕೇಳ್ಬಿಡೋಣ ಅಂತ ಬಾಗ್ಲು ತಡ್ದ. ಅವ್ರು ಅಮ್ಮ ಬಾಗ್ಲು ತೆಗೆದ್ರು, ನೋಡಿದ್ರು ಸನ್ಯಾಸಿ ನಿಂತಿದ್ರು. ಅವ್ರಿಗೆ ಬನ್ನಿ ಒಳಗಡೆಗೆ ಅಂತ ಕರೆದ್ರು, ಕೂರ್ಸಿದ್ರು, ಉಪಚಾರ ಮಾಡಿದ್ರು, ಹಾಲು ಹಣ್ಣು ಎಲ್ಲ ಕೊಟ್ರು. ಆಮೇಲೆ ಹಾಗೆ ಮಾತಾಡ್ತಿರ್ಬೇಕಾದ್ರೆ ಆ ಸನ್ಯಾಸಿ ಕೇಳ್ದ, ಅಮ್ಮ, ನೀವು ಮಗಳ ಜೊತೆ ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೆ, ದಯವಿಟ್ಟು ಕ್ಷಮಿಸ್ಬಿಡಿ, ಹಾಗೆಲ್ಲ ಇನ್ನೊಬ್ರು ಮಾತಾಡೋದನ್ನ ಕೇಳಿಸ್ಕೋಬಾರ್ದು ಅನ್ನೋ ಅರಿವು ನಂಗೂ ಇದೆ, ಆದ್ರೂ ಏನೋ ಕೆಟ್ಟ ಕುತೂಹಲ ಕೇಳಿಸ್ಕೊಂಡ್ಬಿಟ್ಟೆ. ನೀವಿಬ್ರು ಮಾತಾಡ್ಕೊಳ್ತಾ ಇರೋದನ್ನ ಕೇಳಿಸ್ಕೊಂಡೆ, ಅದ್ರಲ್ಲಿ ನೀವು ಮಗಳಿಗೆ ಹೇಳ್ತಾ ಇದ್ರಿ ಒಬ್ಬ ಹಿರಿಯರು ತೀರ್ಕೊಬಿಟ್ಟಿದ್ದಾರೆ, ಅವ್ರು ಸ್ವರ್ಗಕ್ಕೆ ಹೋದ್ರು ನರ್ಕಕ್ಕೆ ಹೋದ್ರು ಹೋಗಿ ನೋಡ್ಕೊಂಬಾ ಅಂತ ಹೇಳಿ ಕಳ್ಸಿದ್ರಿ. ಈ ಮಗು ಬಂದು ಅಮ್ಮ ಅವ್ರು ಸ್ವರ್ಗಕ್ಕೆ ಹೋದ್ರು ಅಂತ ಹೇಳ್ತು, ಹೇಗ್ ಗೊತ್ತಾಯ್ತಿದು ಅಂತ. ಆಗ ಆ ತಾಯಿ ಜೋರಾಗಿ ನಗ್ತಾ ಹೇಳಿದ್ರು, ಅಯ್ಯೋ ಗುರುಗಳೇ, ಇದು ಬಹಳ ಸರಳ ಮತ್ತೆ ಸುಲಭ. ನನ್ ಮಗಳು ಅಲ್ಲಿ ಹೋದಾಗ, ಆ ಹಿರಿಯರು ತೀರ್ಕೊಂಡಿದ್ರಲ್ಲ ಆ ಜಾಗಕ್ಕೆ ಹೋದಾಗ ಅಲ್ಲೆಲ್ಲ ತುಂಬಾ ಜನ ಇರ್ತಾರಲ್ವ, ಅವ್ರು ನೋಡಕ್ ಬಂದಾಗ ಆ ಜನಗಳೆಲ್ಲ ಆ ಹಿರಿಯರ ಬಗ್ಗೆ, ಸತ್ತೋಗಿರೋರ ಬಗ್ಗೆ ಏನ್ ಮಾತಾಡ್ಕೊಳ್ತಿರ್ಬಹುದು ಅಂತ ಒಂದ್ 2 ನಿಮಿಷ ಕೇಳಿಸ್ಕೊಂಡ್ಲು. ಅವರೆಲ್ಲ, ಅಯ್ಯೋ ಪಾಪ ಪುಣ್ಯಾತ್ಮ, ಎಷ್ಟು ಒಳ್ಳೆಯವನಪ್ಪ, ಎಷ್ಟೊಂದು ಉಪಕಾರ ಮಾಡಿದ್ದ, ಇವ್ನು ಇನ್ನೊಂದ್ ಸ್ವಲ್ಪ ದಿನ ಇರ್ಬೇಕಾಗಿತ್ತು, ಇಂಥ ಮನುಷ್ಯ ಹೋಗ್ಬಿಟ್ನಲ್ಲ ಅಂತ ಅವನ ಬಗ್ಗೆ ತುಂಬಾ ಒಳ್ಳೆ ಮಾತುಗಳನ್ನ ಆಡಿದ್ರೆ ಖಂಡಿತ ಅವ್ನ್ ಸ್ವರ್ಗಕ್ಕೆ ಹೋಗ್ತಾನಲ್ವಾ. ಹಾಗೇನೆ, ಅಯ್ಯೋ ಇವ್ನು ತುಂಬಾ ಕೆಟ್ಟವನು, ದುಷ್ಟ, ಎಷ್ಟೊಂದ್ ಕೆಟ್ಟ ಕೆಲ್ಸ ಮಾಡಿದಾನೆ, ನಂಗ್ ತೊಂದ್ರೆ ಕೊಟ್ಟಿದ್ದ, ನನಗ್ ತೊಂದ್ರೆ ಕೊಟ್ಟಿದ್ದ, ಸದ್ಯ ಇವ್ನ್ ಸತ್ತಿದ್ದೇ ಒಳ್ಳೇದಾಯ್ತು ಅಂತ ಏನಾದ್ರು ಜನಗಳು ಶಾಪ ಹಾಕ್ತಿದ್ರೆ ಅವ್ನ್ ನರ್ಕಕ್ ತಾನೇ ಹೋಗ್ತಾನೆ.
ಇಷ್ಟೇ, ಇಷ್ಟನ್ನ ತಿಳ್ಕೊಂಡ್ಲು ನನ್ ಮಗಳು. ಅದ್ರಿಂದ ಅವಳಿಗೆ ಗೊತ್ತಾಯ್ತು ಅವ್ನ್ ಸ್ವರ್ಗಕ್ಕೆ ಹೋದ್ನೋ ನರ್ಕಕ್ಕೆ ಹೋದ್ನೋ ಅಂತ ಹೇಳಿದ್ಲು. ಆಗ ಆ ಸನ್ಯಾಸಿಗನ್ನಿಸ್ತು, ಓಹೋ, ಇಷ್ಟು ಸರಳವಾಗಿರೋ ವಿಷಯವನ್ನ ನಾವು ಇಲ್ಲಿ ಊರೊಳಗಡೆ ಇದ್ದು ತಿಳ್ಕೊಬಹುದೇ ಹೊರತು ಕಾಡಲ್ಲಿ ಕೂತ್ಕೊಂಡು ಎಷ್ಟು ತಪಸ್ ಮಾಡಿದ್ರು ಸಹ ಇಂಥ ಸರಳವಾದ ವಿಷಯಗಳು ನಮ್ಗೆ ತಿಳ್ಕೊಳಕ್ ಆಗೋದಿಲ್ಲ. ಬದುಕು, ಅನುಭವ ಇವೆಲ್ಲವೂ ಸಹ ಊರೊಳಗಡೆನೆ ಸಿಕ್ಕತ್ತೆ, ಕಾಡಲಲ್ಲ ಅನ್ನೋ ಅರಿವಾಯ್ತು. ಜೊತೆಗೆ ಒಳ್ಳೆತನ, ಕೆಟ್ಟತನ, ಸ್ವರ್ಗ, ನರಕ ಇವೆಲ್ಲ ನಾವೇ ಸೃಷ್ಟಿ ಮಾಡ್ಕೊಂಡಿರುವಂಥದ್ದು. ಮನುಷ್ಯ ಎಷ್ಟು ಒಳ್ಳೆಯವನಾಗಿರ್ತಾನೆ ಅವನು ಎಲ್ಲಾ ಜನಗಳಿಗೂ ಬೇಕಾಗ್ತಾನೆ, ಎಷ್ಟು ಕೆಟ್ಟವನಾಗಿರ್ತಾನೆ ಅವನು ಎಲ್ಲಾ ಜನಗಳಿಂದ ದೂರ ಆಗ್ತಾನೆ ಅನ್ನೋ ಒಂದು ಸತ್ಯ ಅವನಿಗೆ ಅರಿವಾಯ್ತು. ಈ ಕತೆ ನೀತಿ ಏನ್ ಹೇಳಿ, ಯಾವಾಗ್ಲೂ ನಾವು ಯಾರಿಗಾದ್ರೂ ಏನಾದ್ರೂ ಒಳ್ಳೆಯದನ್ನ ಮಾಡ್ಬೇಕು, ಅದನ್ನ ನಾವು ತಿಳ್ಕೊಬೇಕು. ಅರ್ಥ ಆಯ್ತಾ ಮಕ್ಳೇ? ಚೆನ್ನಾಗಿತ್ತ ಕತೆ? ಬಾಯ್.